ನನ್ನ ಹಾದಿಯಲ್ಲಿ ನನ್ನನ್ನು ನಿಲ್ಲಿಸಿದ್ದು ನಿಜವಾಗಿಯೂ ದಾನಿಯೇಲನು 2 ಮತ್ತು 7ರ ಪ್ರವಾದನೆ. ನಾವು ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನ 2ನೆಯ ಬರುವಿಕೆಯು ನ್ಯಾಯತೀರ್ಪಿನ ದಿನವಾಗಿದೆ ಎಂದು ನಾನು ದೃಢವಾಗಿ ನಂಬಿದ್ದೆ. ಎಷ್ಟಾದರೂ ದಾನಿಯೇಲನು 2 ಮತ್ತು 7 ಅಧ್ಯಯನ ಮಾಡಿದ ನಂತರ ನಾನು ದೃಢವಾಗಿ ಹಿಡಿದಿಟ್ಟುಕೊಂಡಿದ್ದ ಬೋಧನೆಗಳು ಸುಳ್ಳು ಕ್ರಿಸ್ತರು ನಮಗೆ ನೀಡಿದ ಮನುಷ್ಯರ ನಿಯಮಗಳಲ್ಲದೆ ಬೇರೇನೂ ಅಲ್ಲ ಎಂದು ನಾನು ಅರಿತುಕೊಂಡೆ. ನನಗೆ ಬಹಳ ಕೋಪ ಬಂದಿತ್ತು. ನನ್ನ ಇಡೀ ಪ್ರಪಂಚವೇ ತಲೆಕೆಳಗಾಗಿ ತಿರುಗಿತ್ತು. ಆ ಕ್ಷಣದಲ್ಲಿ ನನಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ 2ನೇ ಬರುವಿಕೆಯ ಕ್ರಿಸ್ತನನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಕಂಡುಹಿಡಿಯುವುದಾಗಿತ್ತು. ಯಾರಾದರೂ ಅಧ್ಯಯನ ಮಾಡಲು ಇದ್ದರೆ ನಾನು ಹೋಗುತ್ತಿದ್ದೆ. ನಾನು ಪ್ರತಿಯೊಂದು ಸತ್ಯವೇದದ ವಚನವನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ ಒಂದರ ನಂತರ ಒಂದರಂತೆ ಪ್ರಶ್ನೆಗಳನ್ನು ಕೇಳಿದೆ. ನನ್ನ ಮನಸ್ಸಿನಲ್ಲಿದ್ದ ಸುಳ್ಳು ಬೋಧನೆಗಳನ್ನು, ಸ್ಥಿರವಾದ ವಿಚಾರಗಳನ್ನು ಎಸೆಯುವುದು ನನಗೆ ತುಂಬಾ ಕಷ್ಟಕರವಾಗಿತ್ತು. ನಾನು ರಾಜ ದಾವೀದ ಮತ್ತು ಅಂಜೂರದ ಮರದ ವಿಷಯ ಅಧ್ಯಯನ ಮಾಡಿದ ನಂತರ ತಂದೆ ಮತ್ತು ತಾಯಿ ನನ್ನ ಮೇಲೆ ಕರುಣೆ ತೋರಿದರು ಮತ್ತು ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ನಿಜವಾಗಿಯೂ ನಮ್ಮ ದೇವರು, ನಮ್ಮ ತಂದೆ ಈ ಕೊನೆಯ ದಿನಗಳಲ್ಲಿ ಶರೀರದಲ್ಲಿ ಕಾಣಿಸಿಕೊಂಡರು ಎಂಬುದನ್ನು ಗ್ರಹಿಸಿಕೊಳ್ಳಲು ನನ್ನ ಮನಸ್ಸನ್ನು ತೆರೆದರು. ಸತ್ಯವೇದದ ಪ್ರವಾದನೆಗಳಿಗೆ ಅನುಗುಣವಾಗಿ ಯಾವುದೇ ಮನುಷ್ಯನು ತನ್ನ ಜನನ ಅಥವಾ ಮರಣವನ್ನು ಯೋಜಿಸಲು ಸಾಧ್ಯವಿಲ್ಲ. ಇತಿಹಾಸವನ್ನು ನಿಯಂತ್ರಿಸುವವನು ದೇವರು ಮಾತ್ರ, ಲೋಕದ ಘಟನೆಗಳನ್ನು ನಿರ್ದೇಶಿಸುವವನು ದೇವರು ಮಾತ್ರ ಮತ್ತು ಸತ್ಯವೇದದ ಎಲ್ಲಾ ಪರಸ್ಪರ ಸಂಬಂಧ ಹೊಂದಿರುವ ಪ್ರವಾದನೆಗಳನ್ನು ನೆರವೇರಿಸುವವರು ದೇವರು ಮಾತ್ರ. ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ನಿಜವಾಗಿಯೂ 2ನೆಯ ಬರುವಿಕೆಯ ಕ್ರಿಸ್ತ. ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ನಮ್ಮ ದೇವರು, 2ನೆಯ ಬರುವಿಕೆಯ ಕ್ರಿಸ್ತನು ಎಂದು ಯಾವುದೇ ಸಂದೇಹವಿಲ್ಲದೆ ತಿಳಿದ ನಂತರ ನಾನು ಸತ್ಯ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದೆ. ನಮ್ಮ ತಂದೆ ನಮಗೆ ತಲುಪಿಸಲು ಬರೆದ ಪ್ರತಿಯೊಂದು ಮಾತನ್ನು ನಾನು ತಿಳಿದುಕೊಳ್ಳಲು ಬಯಸಿದ್ದೆ. ಹಿಂದೆ ನನಗೆ ಅರ್ಥವಾಗದಿದ್ದ ಸತ್ಯವೇದದ ವಚನಗಳು ಈಗ ನಿತ್ಯ ಜೀವಕ್ಕೆ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ನನಗೆ ಬೋಧಿಸಿದವರಿಗೆ, ನನ್ನೊಂದಿಗೆ ತಾಳ್ಮೆಯಿಂದ ಅಧ್ಯಯನ ಮಾಡಿದವರಿಗೆ, ನಾನು ಇತರರಿಗೂ ಅದೇ ಪ್ರೀತಿ ಮತ್ತು ದಯೆಯನ್ನು ನೀಡಲು ಬಯಸಿದ್ದಕ್ಕೆ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ನಾನು ಮೊದಲು ಸತ್ಯವೇದದ ಟೀಚರ್ ಆಗಬೇಕೆಂದು ಎಂದಿಗೂ ಬಯಸಿರಲಿಲ್ಲ, ಆದರೆ ಈಗ ಅದು ನನ್ನ ಇಚ್ಛೆಯಾಗಿದೆ. ಹಾಗಾಗಿ ನಾನು ಜ್ಞಾನಕ್ಕಾಗಿ ಪ್ರಾರ್ಥಿಸಿದೆ ಮತ್ತು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದೆ. ಖಂಡಿತ ನಾನು ಮೊದಲು ನನ್ನ ಪ್ರೀತಿ ಪಾತ್ರರೊಂದಿಗೆ ಒಳ್ಳೆಯ ಸುದ್ದಿ ಹಂಚಿಕೊಂಡೆ. ನಾನು ಈ ಹಿಂದೆ ಭಾನುವಾರದ ಪಾಸ್ಟರ್ಗಳು, ಭಾನುವಾರ ಮಿಷನರಿಗಳು, ಭಾನುವಾರ ಸಭೆಗೆ ಹೋಗುವವರೊಂದಿಗೆ ಸುತ್ತುವರೆದಿದ್ದೆ. ನಾನು ಹಲವು ವರ್ಷಗಳಿಂದ ಹಾಜರಾಗುತ್ತಿದ್ದ ಭಾನುವಾರದ ಸಭೆಯಲ್ಲಿ ನಾನೇ ನಾಯಕಳಾಗಿದ್ದೆ. ನಾನು ಭಾನುವಾರದ ಆರಾಧನೆಯ ಪ್ರಪಂಚದಿಂದ ನನ್ನನ್ನು ಬಿಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಸ್ವಾಭಾವಿಕವಾಗಿಯೇ ನಾನು ಭಾನುವಾರದ ಸಭೆಯನ್ನು ಏಕೆ ತೊರೆಯುತ್ತಿದ್ದೇನೆಂದು ಅವರಿಗೆ ವಿವರಿಸಲು ಮತ್ತು ಪಾಸ್ಟರ್ಗಳಿಂದ ಪ್ರಾರಂಭಿಸಿ ಅವರಿಗೆ ಬೋಧಿಸಲು ನನಗೆ ಅವಕಾಶ ಸಿಕ್ಕಿತು. ನೀವು ಊಹಿಸುವಂತೆ ಬಹಳ ಬೇಗನೆ ನನ್ನ ಕತ್ತಿ ಬಹಳ ಹರಿತವಾಯಿತು. ಸಭೆಯಲ್ಲಿ ದೇವರನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆಂದು ನಾನು ನಂಬಿದವರು ಇದ್ದರು. ಅವರು ಸತ್ಯವನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸುತ್ತಾರೆ. ನನ್ನ ಜೀವನವು ಚರ್ಚ್ ಆಫ್ ಗಾಡ್ಗೆ ಸ್ಥಳಾಂತರಗೊಂಡಂತೆ ನಾನು ಹಿಂದೆಂದೂ ಅನುಭವಿಸದ ಉಕ್ಕಿ ಹರಿಯುವ ಪ್ರೀತಿ ಮತ್ತು ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸಿದೆ. ಚಿಯೋನನ್ನು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬುತ್ತಿರುವ ಮತ್ತು ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಹೊಂದಿರುವ ಸಹೋದರ ಸಹೋದರಿಯರಿಂದ ಸುತ್ತುವರೆದಿರುವುದು ಒಂದು ಆಶೀರ್ವಾದ. ನಮ್ಮನ್ನು ಕತ್ತಲೆಯಿಂದ ಹೊರಗೆ ಕರೆದು ನಮ್ಮ ಕಣ್ಣುಗಳು ನೋಡಲು ಮತ್ತು ನಮ್ಮ ಕಿವಿಗಳು ನಿತ್ಯ ಜೀವಕ್ಕೆ ಮುನ್ನಡೆಸುವ ಈ ಅಮೂಲ್ಯ ಮಾತುಗಳನ್ನು ಕೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಂದೆ ಮತ್ತು ತಾಯಿಗೆ ನಾನು ಪ್ರಾಮಾಣಿಕವಾಗಿ ಧನ್ಯವಾದ ಹೇಳಲು ಬಯಸುತ್ತೇನೆ. ತಂದೆ ಮತ್ತು ತಾಯಿ, ನೀವೇ ನಮ್ಮ ಸರ್ವಸ್ವ.